ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಬೇಗ ಎದ್ದಿದ್ದೀನಿ. ನನ್ನ ರೂಟೀನ್ ಚೇಂಜ್ ಆಗಿದೆ. ಮಾರ್ನಿಂಗ್ 6 o'clockಗೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿತ್ತು, ಯಾಕಂದರೆ ಕುಶಾಲಿನಿ ಕೆಲವೊಂದು ದಿನ ಬೇಗ ಮಲ್ಕೊಂಡಿರ್ತಾಳೆ. ಅಂದರೆ ಮಾರ್ನಿಂಗ್ ಟೈಮ್ನಲ್ಲಿ ಕೆಲವೊಂದು ದಿನ ಎದ್ದು ರಗಳೆ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಬೇಗ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟನ್ನ ತಿನ್ನೋದು ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಪುರಿ ಹುಸ್ಲಿ ಆ ಥರದ್ದೇನಾದರೂ ಮಾಡಿದ್ರೆ ಕೂಡ ಅಷ್ಟೇ. ಅವಲಕ್ಕಿ ಉಪ್ಪಿಟ್ಟಿಗೆ ಸ್ವಲ್ಪ ತರಕಾರಿನ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಲಾಸ್ಟು ಶಾರ್ಟ್ಸ್ ವೀಡಿಯೋಸ್ನಲ್ಲಿ ಅದನ್ನು ಹಾಕಿದ್ದೀನಿ, ಬೇಕಾದರೆ ಹೋಗಿ ಚೆಕ್ ಮಾಡಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಾಗಿತ್ತು. ತಿಂಡಿ ಎಲ್ಲ ತಿಂದು ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ನಾನು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರ ದೀಪನ ಹಚ್ತಾ ಇದ್ದೀನಿ. ಇವತ್ತು ನನ್ನ ಮಗ ಪ್ರೇಯಾಂಶ್ದು ಬರ್ತ್ಡೇ ಇದೆ. ಸೊ ಅದಕ್ಕೋಸ್ಕರ ಅವ್ನಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನೇ ಇವತ್ತು ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಪ್ರತಿದಿನ ಯಾರಾದರೂ ಒಬ್ಬರು ಮಾಡ್ತಾರೆ, ಬಟ್ ಇವತ್ತು ನಾನೇ ಮಾಡಿದೆ. ತುಂಬ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸು. ಪೂಜೆ ಮಾಡಿದ್ರೆ ನನಗೆ ದಿನ ಪೂಜೆ ಮಾಡ್ಬೋದು, ಬಟ್ ಮಾರ್ನಿಂಗ್ ಟೈಮು ಸ್ನಾನ ಮಾಡೋವರೆಗೂ ಅವಳು ಕುಶಾಲಿನಿ ಸುಮ್ಮನೆ ಇರೋದಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತುಂಬ ಲೇಟಾಗಿಬಿಡುತ್ತೆ ಪೂಜೆ ಮಾಡೋದು ಅಂತ ಹೇಳಿ ಬೇರೆ ಯಾರಾದರೂ ಮಾಡ್ತಾರೆ. ಕೆಲವೊಂದು ದಿನ ಮಾತ್ರ ನಾನು ಮಾಡೋ ಅಂಥದ್ದು. ಮಾರ್ನಿಂಗ್ ಟೈಮು ಆಚೆ ಅದನ್ನ ಬಾಗಿಲದ ಪೂಜೆ ಅಂತೂ ಕಂಪಲ್ಸರಿಯಾಗಿ ಮಾಡ್ತೀನಿ. ಕರ್ಪೂರ ಬೆಳಗುವಂಥದ್ದನ್ನು ಕೂಡ ತೊಗೊಂಡೋಗಿ ಎಲ್ಲೋ ಬಿಸಾಡಿಬಿಟ್ಟಿದ್ದಾರೆ, ಅದು ಕೂಡ ಸಿಗಲಿಲ್ಲ. ಅದನ್ನು ಕೂಡ ಒಂದು ಹೊಸದು ತೊಗೊಂಡು ಬರಬೇಕು. ಏನೇ ತೊಗೊಂಡು ಬರಬೇಕು ಅಂತಂದ್ರೂ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಮಕ್ಕಳು. ಹೋದರೆ ಕೂಡ ಅಷ್ಟೇ, ಅಲ್ಲಿ ರಗಳೆ ಮಾಡ್ತಿರೋತಾರೆ, ಎತ್ಕೊಂಡು ಏನಾದರೂ ನೋಡೋದಕ್ಕಾಗೋದಿಲ್ಲ. ಇಬ್ಬರು ಕೂಡ ಜೊತೆಯಲ್ಲೇ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಪ್ರೇಯಾಂಶ್ ಅವರು ಇನ್ನೇನು 3 years ಕಂಪ್ಲೀಟ್ ಆಯ್ತಲ್ಲ, ಅಂಗನವಾಡಿಗೆ ಹೋಗ್ತಾರೆ. ಸೊ ಅವರು ಹೋದರೆ ಸ್ವಲ್ಪ ಕುಶಾಲಿನಿ ಒಬ್ಬಳನ್ನೇ ಕರ್ಕೊಂಡು ಎಲ್ಲಾದರೂ ಆಚೆ ಹೋಗಿ ಏನಾದರೂ ತೊಗೊಂಡು ಬರ್ಬೋದು. ಇಬ್ಬರೂ ಕೂಡ ಈ ರೀತಿ ಕರ್ಕೊಂಡು ಕೂತ್ಕೊಂಡು ಹೋಗೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾವು ಗುಬ್ಬಿ ಕಡೆ ಹೋಗ್ತಾ ಇದ್ದೀವಿ. ಹಾಗೆಯೇ ಪಾಪುಗೂ ಬಟ್ಟೆ ತೊಗೋಬೇಕಲ್ಲ ಬರ್ತ್ಡೇಗೆ, ಮತ್ತು ಯುಗಾದಿ ಹಬ್ಬಕ್ಕೆ ಕೂಡ ಆಗುತ್ತೆ ಬಟ್ಟೆ ಅಂತ ಹೇಳಿ ಗುಬ್ಬಿಗೆ ಹೋಗಿ ಬಟ್ಟೆನ ತೊಗೊಳೋದಕ್ಕೆ ಹೋಗ್ತಾಯಿದ್ವಿ. ಈ ಸಲ ಶಾಪಿಂಗ್ ಏನು ತುಂಬ ಲೇಟ್ ಆಗಲಿಲ್ಲ, ಯಾಕಂದರೆ ಮಕ್ಕಳಿಗೆ ಯಾವ ಥರ ಬಟ್ಟೆ ಬೇಕು ಅಂದ್ಕೊಂಡಿದ್ವಿ ಆ ಥರದ್ದೆಲ್ಲ ಬಟ್ಟೆಗಳು ಸಹ ಒಂದೆರಡು ಶಾಪ್ನಲ್ಲಿನೇ ಸಿಕ್ಬಿಡ್ತು ಈಸಿಯಾಗಿ. ಸೊ ಎಲ್ಲರಿಗೂ ಶಾಪಿಂಗ್ ಮುಗಿಸ್ಕೊಂಡ್ವಿ. ಖುಷಿಗೂ ಅಷ್ಟೇ ಸಾಫ್ಟ್ ಆಗಿರೋವಂಥ ಮೆಟೀರಿಯಲ್ ಬೇಕು, ಕಾಟನ್ ಮೆಟೀರಿಯಲ್ಲು, ಡೈಲಿ ಯೂಸ್ ಥರ ಇರಬೇಕು, ತುಂಬಾ ಕಂಫರ್ಟಬಲ್ ಆಗಿರಬೇಕು. ಅದು ನೆಟ್ಟೆಡ್ ಫ್ರಾಕ್ಸ್ ಎಲ್ಲ ಬೇಡ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದೆ. ಸೊ ಅದೇ ಥರದ ಬಟ್ಟೆಗಳೆಲ್ಲ ಸಿಕ್ತು. ಸೊ ತೊಗೊಂಡು ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಯಿತು. ಅಲ್ಲಿ ಬಂದಮೇಲೆ ಮನೆ ಕೆಲಸ ಎಲ್ಲ ಇನ್ನೂ ಏನೇನು ಬಾಕಿ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಮತ್ತು ನನ್ನ ಕೂದಲಂತೂ ತುಂಬಾ ಫಿಝಿ ಆಗಿಬಿಟ್ಟಿತ್ತು. ಏಕೆಂದರೆ ನಂದು ಸ್ಟಾರ್ಟಿಂಗಿಂದನೂ ಅಷ್ಟೇ ಸ್ವಲ್ಪ ವೇವಿ ಹೇರ್, ಕರ್ಲಿ ಅಂತಲೂ ಹೇಳೋದಕ್ಕಾಗಲ್ಲ, ಸ್ವಲ್ಪ ವೇವಿ ಹೇರ್ ಇದೆ. ಅದು ಏನೇ ಟ್ರೀಟ್ಮೆಂಟ್ ಕೊಡಿಸಿದ್ರೂ ಸರಿ ಹೋಗಲಿಲ್ಲ. ಅಂದರೆ ಲೈಕ್ ಸ್ಮೂತಿಂಗ್ ಟ್ರೀಟ್ಮೆಂಟ್ನ ಮಾಡಿಸ್ಕೊಂಡಿದ್ದೆ. ಆವಾಗ ಒಂದು 2 years ಅದು ಮೇಂಟೈನ್ ಆಯಿತು ತುಂಬ ಚೆನ್ನಾಗಿ. ಬಟ್ ಅದಾದಮೇಲೆ ಏರ್ ಫಾಲ್ ಏನು ಆಗಿರಲಿಲ್ಲ. ಈ ಸಲದ ಡೆಲಿವರಿ ಆದಮೇಲೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆ. ನಾನು ಆ ಟ್ರೀಟ್ಮೆಂಟಿಂದ ಆಗ್ತಾಯಿದೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಯಾವತ್ತೂ ಹೇರ್ ಫಾಲ್ ಆಗಿರಲಿಲ್ಲ. ಯಾವುದರಿಂದ ಆಗ್ತಿದೆ ಅಂತ ಕೂಡ ಗೊತ್ತಾಗ್ತಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಹಾಗೆಯೇ ಇಷ್ಟೊಂದು ಕೂದಲು ಉದುರಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ತಲೆಯಲ್ಲಿ ಕೂದಲು ಇರ್ತಾವೋ ಇಲ್ವೋ ಅನ್ನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಬ್ರಿಂಗ್ರಾಜ್ ಹೇರ್ ಆಯಿಲ್ನ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಮಾಡಿಕೊಡ್ತಾರೆ. ಸೊ ಅವರಿಂದ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ, ಆರ್ಡರ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಸೊ ಅದು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನೋಡ್ಕೊಳ್ಬೇಕು. ಕಸ ಎಲ್ಲ ಗುಡಿಸಿದ್ದಾಯಿತು. ಕುಶಾಲಿನ ಹೀಗೆ ಎತ್ಕೊಂಡು ಆಡಿಸ್ಕೊಂಡೇ ಕಸ ಗುಡಿಸೋವಂಥದ್ದು, ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ನನ್ನ ಹಸ್ಬೆಂಡ್ ಏನೋ ರಿಪೇರ್ ಮಾಡ್ತಾಯಿದ್ರು, ಹೋಗಿ ಇಬ್ಬರು ಕೂತ್ಕೊಂಡ್ರು. ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ ಅವರು, ನಾನು ಹೆಂಗೆ ಮಾಡೋದು ಇದನ್ನು ಅಂತ ಹೇಳಿ. ಬಟ್ ಅವರಿಬ್ಬರು ಕೂಡ ಬರೋದಿಲ್ಲ ನಮ್ಮ ಹತ್ರ. ನನಗೆ ಕೂಡ ಒಂದು ರಿಂಗ್ ಲೈಟ್ ಬದಲಾಗಿ ಲೈಟ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೆ. ನಾವೇ ಮಾಡ್ಕೊಳ್ಬೋದು, ಅದು ಸಾಫ್ಟ್ ಬಾಕ್ಸ್ ಅಂತ ಹೇಳಿ ಮಾಡ್ಕೊಳ್ಳೋ ಅಂಥದ್ದು ಕಾರ್ಡ್ಬೋರ್ಡ್ ಶೀಟಿಂದ. ಸೊ ಅದನ್ನು ಮಾಡಿಕೊಡಿ ನನಗೆ ಅಂತ ಕೇಳ್ತಾ ಇದ್ದೆ. ಸರಿ ಆಯಿತು ಅಂತ ಹೇಳಿದ್ರು. ಸೊ ಶಾಪಿಂಗ್ ಮಾಡಿದಂಥ ಬಟ್ಟೆಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಖುಷಿಗೆ ಈ ರೀತಿಯಾಗಿರೋಂಥ ಸಾಫ್ಟ್ ಆಗಿರೋಂಥ ಬಟ್ಟೆಗಳನ್ನ ತಂದಿದ್ದೆ. ಶಾರ್ಟ್ಸ್ ಒಂದಿದೆ ನೋಡಿ, ಮತ್ತು ಟೀ ಶರ್ಟ್ ಥರದ್ದು. ಇದು ಪ್ರೇಯಾಂಶ್ಗೆ ತಂದಿರೋವಂಥದ್ದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬಾ ಸಾಫ್ಟ್ ಮೆಟೀರಿಯಲ್ಗಳೇ ಬೇಕಿತ್ತು ನನಗೆ. ಫ್ರಾಕ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಅಷ್ಟೇ. ಇದು ನಮ್ಮ ಬಾವಂಗೆ ಟೀ ಶರ್ಟ್ಸ್ ಎಲ್ಲ ಒಂದೇ ಕಡೆನೇ ಸಿಕ್ತು. ಸೊ ತೊಗೊಂಡು ಬಂದ್ವಿ.
ಪ್ರೇಯಾಂಶ್ಗೆ ತಂದಿರೋಂಥ ಶರ್ಟ್ಗಳು ನನಗೇನಷ್ಟು ಹಿಡಿಸ್ಲಿಲ್ಲ. ಅವ್ರ ಅಪ್ಪನ ಸೆಲೆಕ್ಷನ್ನು ಎಲ್ಲದು ಕೂಡ ಪ್ಯಾಂಟ್ಸು ಫಾರ್ಮಲ್ ಪ್ಯಾಂಟ್ಸ್ ಥರ ತಂದಿದ್ದಾರೆ. ಕೆಲವೊಂದಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ಗಳು ಎಲ್ಲದನ್ನು ಕೂಡ ತೊಗೊಂಡು ಬಂದಿದ್ದರು. ಈ ಒಂದು ಶರ್ಟ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ಬ್ಯಾಗೆಲ್ಲ ತೊಗೊಂಡಿದ್ರು, ಅವರಿಗೆ ಕಾಲೇಜ್ ಬ್ಯಾಗ್ ಏನಕ್ಕಾದರೂ ಬೇಕು ಅಂತ ಹೇಳಿ ತುಂಬ ವೆರೈಟಿನಲ್ಲಿ ತೊಗೊಂಡು ಬಂದಿದ್ದರು. ಇದು ಕುಶಾಲಿನಿಗೆ ತೊಗೊಂಡಿರೋವಂಥದ್ದು. ಸಮ್ಮರ್ ಇದೆ ಅಲ್ವಾ, ಯಾವುದೇ ಟೀ ಶರ್ಟ್ ಆಗಿರ್ಬೋದು, ಯಾವ ಬಟ್ಟೆ ಹಾಕಿದ್ರೂ ತುಂಬ ಅನ್ಕಂಫರ್ಟಬಲಾಗಿ ಫೀಲ್ ಮಾಡ್ತಾಳೆ ಅವಳು. ಸೆಕೆ ಇರೋದ್ರಿಂದ ಬಟ್ಟೆ ಬಿಚ್ಚಾಕೋದಕ್ಕೆ ಹೋಗ್ತಾಳೆ. ಅದಕ್ಕೆ ಅಂತ ಹೇಳಿ ಆ ಥರದ್ದನ್ನು ತೊಗೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಿದೆ. ತುಂಬ ಪ್ರೈಸ್ ಕೂಡ ಅಷ್ಟೇ ತುಂಬ ಲೆಸ್ ಇತ್ತು. 100ಗೆ 4 ಏನೋ ಸಿಕ್ತು ನನಗೆ. ಮೀಶೋದಲ್ಲಿ ಕೂಡ ಸಿಗುತ್ತೆ, ಬಟ್ ನಾನು ಅಲ್ಲೇ ಸಿಕ್ಕಿದ್ರಿಂದ ತೊಗೊಂಡು ಬಂದೆ. ಈ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಪ್ಯಾಂಟ್ ಕೂಡ ಅಷ್ಟೇ ಈ ರೀತಿ ಕಾರ್ಗೋ ಪ್ಯಾಂಟ್ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ. ಜೇಬು ಇದೆ, ತುಂಬ ಜೇಬಿದೆ ಅಂತ ಹೇಳಿ ಖುಷಿಯಾಗಿದ್ದ ಅದನ್ನು ಹಾಕ್ತಿದ್ದಂಗೆ. ಸೊ ಎಲ್ಲರೂ ಕೂಡ ಬಂದಿದ್ದರು. ಈವ್ನಿಂಗ್ ಟೈಮು ಬರ್ತ್ಡೇ ಕೇಕ್ ಕೂಡ ಬಂತು. ನನ್ನ ತಂಗಿ, ನಮ್ಮಮ್ಮ ಎಲ್ಲರೂ ಕೂಡ ಬಂದಿದ್ದರು. ಸೊ ಖುಷ್ನಂತೂ ಅವ್ನು ಬಿಟ್ಟೇ ಇರಲಿಲ್ಲ ನೋಡಿ, ಪಕ್ಕನೇ ಕೂರಿಸ್ಕೊಂಡಿದ್ದಾನೆ ಕರ್ಕೊಂಡು. ನಮ್ಮಮ್ಮ ಆರತಿ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಕಡೆಯಲ್ಲಿ ಬರ್ತ್ಡೇ ಅಂತಂದರೆ ಸೆಲೆಬ್ರೇಷನಲ್ಲಿ ಈ ರೀತಿ ದೇವ್ರ ದೀಪನ ಹಚ್ಚಿ ಒಳ್ಳೆಯದಾಗಲಿ ಮಗುಗೆ ಅಂತ ಹೇಳಿ, ಅದಾದಮೇಲೆ ಈ ರೀತಿಯಾಗಿ ದೃಷ್ಟಿ ತೆಗಿತಾರೆ. ಆಮೇಲೆ ಕೇಕ್ ಕಟ್ ಮಾಡೋವಂಥದ್ದು. ಪ್ರೇಯಾಂಶ್ ಕೇಕ್ ಕಟ್ ಮಾಡೋದಕ್ಕೇ ಕಾಯ್ತಾ ಇದ್ದ, ಅವನಿಗೆ ಬೇರೆ ಏನು ಬೇಕಿರಲಿಲ್ಲ. ಕೇಕ್ ತಿನ್ನಿಸಿದ್ದಕ್ಕೇ ತುಂಬ ಖುಷಿ ಆಗ್ತಾ ಇದ್ದ. ಇನ್ನೂ ಇದೆ ಬಾಯಲ್ಲಿ, ಜಾಸ್ತಿ ತಿನ್ನಿಸ್ಬೇಡಿ ಅಂತ ಹೇಳಿ ಎಲ್ಲ ಗಲಾಟೆ ಮಾಡ್ತಾ ಇದ್ದ. ಖುಷ್ ಬಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಅವನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವನ ಜೊತೆಯಲ್ಲಿನೇ ಇರ್ತಾನೆ. ಬಂದರೆ ಇನ್ನು ಹೋಗೋವರೆಗೂ ಅಷ್ಟೇ, ಹೋದ್ಮೇಲೆ ಕೂಡ ಅಷ್ಟೇ ತುಂಬ ಬೇಜಾರಾಗ್ತಾನೆ. ಇಲ್ಲಾಂದರೆ ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿ ಹೊರಟಿರ್ತಾನೆ. ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು. ಅಕ್ಕಪಕ್ಕದ ಮನೆ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಸೊ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಕರಿತೀವಿ. ಸೊ ಮನೆಯಿಂದ ಒಬ್ಬೊಬ್ಬರಾದ್ರೂ ಬಂದೇ ಬರ್ತಾರೆ. ಪ್ರೇಯಾಂಶ್ ಹಿಂದೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನೋಡಿ, ತುಂಬ ಗಲಾಟೆ ಮಾಡ್ತಾನೆ. ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಸಿಗೋದಿಲ್ಲ ನನಗೆ, ಯಾಕಂದರೆ ಆಲ್ಮೋಸ್ಟ್ ಆಲ್ ಮಕ್ಕಳು ಇದ್ದೇ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಅದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬರ್ತಾನೆ ಇರುತ್ತೆ ಅಂತ ಹೇಳಿ ಯಾವಾಗಾದರೂ ಫ್ರೀ ಆದಾಗ ಇಬ್ಬರು ಕೂಡ ಇಲ್ಲದೇ ಇದ್ದಾಗ ಈ ರೀತಿ ವಾಯ್ಸ್ ಓವರ್ ಕೊಡ್ತೀನಿ. ಬರ್ತ್ಡೇಗೆ ಏನು ತುಂಬ ಸ್ಪೆಷಲಾಗಿ ಮಾಡೋಕ್ಕಾಗಲಿಲ್ಲ. ಅವತ್ತೇ ಭಾಗ್ಯಲಕ್ಷ್ಮಿದು ಕುಶಾಲಿನಿಗೆ ಮಾಡಿಸ್ಬೇಕಿತ್ತು. ಸೊ ಅದನ್ನು ಮಾಡಿಸೋದಕ್ಕೆ ಅಂತ ಹೇಳಿ ಗುಬ್ಬಿಗೆ ಹೋಗಿದ್ವಿ. ಅಲ್ಲೇ ಹಾಫ್ ಡೇ ವೇಸ್ಟ್ ಆಯಿತು. ಅದಕ್ಕೋಸ್ಕರ ಯಾವುದಕ್ಕೂ ಟೈಮ್ ಆಗಲಿಲ್ಲ. ಜಸ್ಟು ಶಾವಿಗೆ ಪಾಯಸನ ಮಾಡಿದ್ದೆ, ಮತ್ತು ಸ್ವಲ್ಪ ಬೋಂಡ ಹಾಕಿದ್ವಿ ಅಷ್ಟೇ. ಅದು ಅಮ್ಮ ಕೋಮ್ಲ ಎಲ್ಲ ಬಂದಿದ್ರು ಅಂತ ಹೇಳಿ. ಇಲ್ಲ ಅಂದಿದ್ರೆ ಅದನ್ನು ಕೂಡ ಏನು ಮಾಡ್ತಾಯಿರಲಿಲ್ಲ, ಯಾವುದಾದ್ರೂ ಒಂದು ಸ್ವೀಟ್ ಮಾಡಿಕೊಡ್ತಿದ್ದೆ ಅಷ್ಟೇ. ಬಟ್ ಅದು ಕೂಡ ಚೆನ್ನಾಗಾಗಿತ್ತು. ಬರ್ತ್ಡೇ ಅಂತ ತುಂಬ ಚೆನ್ನಾಗಿ ಆಯಿತು. ಸಿಂಪಲ್ಲಾಗಿದ್ರೂ ಕೂಡ ಎಲ್ಲರಿಗೂ ಖುಷಿ ಆಗೋ ಥರ. ಮಕ್ಕಳಿಗೆ ಕೂಡ ಅಷ್ಟೇ ಈ ರೀತಿ ಬರ್ತ್ಡೇನ ಮಾಡಬೇಕು. ಸೆಲೆಬ್ರೇಟ್ ಮಾಡಿದಾಗ ಅವರು ತುಂಬ ಖುಷಿ ಪಡ್ತಾರೆ, ಏನೋ ಒಂದು ನಮಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮಾಡಿದ್ವಿ. ಖುಷಿದು ಕೂಡ ಅಷ್ಟೇ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿದ್ವಿ. ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಕೋಮ್ಲ ಆವಾಗಲೇ ಹೊರಟರು. ಅಮ್ಮ ಒಬ್ಬರು ಉಳ್ಕೊಂಡಿದ್ರು. ಮಾರ್ನಿಂಗ್ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಹೋಗ್ತೀನಿ ನಾನು ಕೂಡ ಅವ್ರ ಜೊತೆಯಲ್ಲೇ ಹೋಗ್ಬೋದಿತ್ತು, ಬಟ್ ಅವ್ರಿಗೆ ಲೇಟ್ ಆಗುತ್ತೆ ಬಿಟ್ಟು ಹೋಗೋದಕ್ಕೆ ಅಂತ ಹೇಳಿ ಅವರು ಒಬ್ಬರು ಉಳ್ಕೊಂಡಿದ್ರು ಅಷ್ಟೇ. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ.